ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ವಿಶೇಷ ಏನು ಅಂತಂದರೆ, ನೆಕ್ಸ್ಟ್ ಡೇ ವರಮಹಾಲಕ್ಷ್ಮಿ ಆಗಿರೋದ್ರಿಂದ ಇವತ್ತು ರಾತ್ರಿನೇ ಹೂವಿನ ತೋರಣ ಎಲ್ಲ ಕಟ್ಸಿದ್ದೀನಿ. ಇನ್ನು ಬೆಳಗ್ಗೆನೇ ಬೇಗನೆ ಎದ್ಬಿಟ್ಟು ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ಮತ್ತು ಯಾರೂ ಅಷ್ಟು ಬೇಗನೆ ಎದ್ಬಿಟ್ಟು ನನಗೆ ತೋರಣ ಎಲ್ಲ ಕಟ್ಕೊಡೋದಿಲ್ಲ, ನನಗೂ ಹತ್ತಕ್ಕಾಗಲ್ಲ ಅಂತೇಳ್ಬಿಟ್ಟು ರಾತ್ರಿನೇ ತೋರಣನೆಲ್ಲ ಕಟ್ಟಿಸಿ ಬೆಳಗ್ಗೆಗೆ ಪೂಜೆಗೆ ಅಂತ ಎಲ್ಲ ರೆಡಿ ಮಾಡಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ದಿನ ಇನ್ನು ಬೆಳಗ್ಗೆ ಬೇಗನೆ ಎದ್ದೇಳಲೇಬೇಕಲ್ವ. ಬೆಳಗ್ಗೆ ಬೇಗನೆ ಎದ್ದರೆ ಎಲ್ಲ ಕೆಲಸಗಳು ಬೇಗನೆ ಆಗುತ್ತೆ. ಪೂಜೆನೂ ಅಷ್ಟೇ ಆದಷ್ಟು ಬೇಗನೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ಅಷ್ಟೇ ವರಮಹಾಲಕ್ಷ್ಮಿಗೆ ಬೆಳಗಿನ ಜಾವ 2:30-3 ಗಂಟೆಗೆಲ್ಲ ಎದ್ಬಿಟ್ಟಿರ್ತೀನಿ. ಎದ್ಬಿಟ್ಟು ಎಲ್ಲವೂ ಅಡುಗೆದು ಅಷ್ಟೇ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆನ ಮಾಡ್ತೀನಿ. ನೋಡ್ಬೋದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಇನ್ನು ದೀಪ ಅಂಟಿಸೋಕ್ಕೂ ಮುಂಚೆ ಇನ್ನು ಏನಾದರೂ ಮಿಸ್ ಮಾಡಿದ್ದೀನೋ, ಏನಾದರೂ ಕಡಿಮೆ ಏನಾದರೂ ಆಗಿದ್ದೇನೋ, ಏನಾದರೂ ಯೋಚನೆ ಮಾಡಬೇಕಲ್ವ. ಎಲ್ಲ ಮಾಡಿಬಿಟ್ಟು ಲಾಸ್ಟಿಗೆ ಏನೋ ಒಂದು ಮಾಡಲಿಲ್ಲ ಹಂಗೆ ಪೂಜೆ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಇರೋಲ್ಲ. ಹಾಗಾಗಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ಒಂದು ನಿಮಿಷ ನೋಡ್ತೀನಿ ಏನೇನು ಎಲ್ಲೆಲ್ಲಿ ಕರೆಕ್ಟ್ ಇದೆನೋ, ಏನಾದರೂ ಮಿಸ್ ಆಗಿದೆನೋ ಅಂತ ನೋಡಿಬಿಟ್ಟು ಎಲ್ಲ ಕರೆಕ್ಟಾಗಿತ್ತು. ಹಾಗಾಗಿ ಇನ್ನು ದೇವರಿಗೆ ಎಲ್ಲ ಅಷ್ಟೋತ್ತರಗಳನ್ನೆಲ್ಲ ಹೇಳಿಬಿಟ್ಟು ಇನ್ನು ಪೂಜೆನ ಅಂತ ಎಲ್ಲ ಪೂಜೆನ ಮುಗಿಸಿದೆ. ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ ನಾನು ಬೆಳಗ್ಗೆ ಎದ್ದಿದ್ದು 2:30 ಆಗಿತ್ತು. ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ 7 ಗಂಟೆ ಆಗಿತ್ತು. ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಅಂದರೆ ನೈವೇದ್ಯಕ್ಕೆ ಹೋಳಿಗೆ ಹೋಳಿಗೆ ಮತ್ತು ಕೋಸಂಬರಿ, ಸಾರು, ಅನ್ನ, ಚಿತ್ರಾನ್ನ ಮತ್ತು ಪಲ್ಯ ಎಲ್ಲ ಮಾಡಿಬಿಟ್ಟು ಮಾಡೋಷ್ಟರಲ್ಲಿ ಲೇಟ್ ಆಯಿತು. 7:30 ಏನೋ ಆಗಿತ್ತು ಅನಿಸುತ್ತೆ. ಅಷ್ಟೊತ್ತಿಗೆ ನಾನು ಪೂಜೆ ಮಾಡೋಷ್ಟರಲ್ಲಿ ಫಸ್ಟಾಗಿದ್ದರೆ 5:30ಗೆಲ್ಲ ಪೂಜೆನ ಮುಗಿಸ್ಬಿಡ್ತಾ ಇದ್ದೆ. ನಾನು ಅಷ್ಟು ಬೇಗನೆ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೆ. ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಇತ್ತೀಚೆಗೆ ಅಂತ ಅನ್ನೋದಕ್ಕಿಂತ 1-2-3 ವರ್ಷದಿಂದ ಸ್ವಲ್ಪ ನಿಧಾನ ಆಗಿಬಿಟ್ಟಿದೆ. ಎಲ್ಲ ಕೆಲಸನೂ ಅಷ್ಟೇ ಎಷ್ಟೇ ಬೇಗನೆ ಮಾಡ್ಕೊಳಕ್ಕೆ ಹೋದ್ರೂ ಆಗ್ತಾನೆ ಇಲ್ಲ. ಹಾಗಾಗಿ ಇನ್ನು ಮೊದಲಿನಂಗೆ ಈಗಲೂ ಇದ್ದು ಮಾಡ್ಕೊಳಕ್ಕಂತೂ ಆಗಲ್ಲಲ್ವ. ಆವಾಗಾಗಿದ್ದರೆ ಹಿಂದೆ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ಎಲ್ಲ ಮಾಡಿಕೊಂಡ್ರು 5:30ಗೆಲ್ಲ ಮುಗಿಸ್ತಾ ಇದ್ದೆ. ಬಟ್ ಇವಾಗ ಸ್ವಲ್ಪ ಲೇಟಾಗೆ ಆಯಿತು. ಪರವಾಗಿಲ್ಲ, ದೇವರಿಗೆ ಪೂಜೆ ಮಾಡ್ತೀನಲ್ಲ ಅದು ಒಂಥರ ಖುಷಿನೇ ಅನಿಸುತ್ತೆ. ಕೂದಲಿನ ಒಣಗೆ ಎಲ್ಲ ಒಂಥರ ಎಣ್ಣೆ ಜಿಡ್ಡು ಯಾಕೆ ಕೂದಲೇ ಎಲ್ಲ ಎಣ್ಣೆ ಜಿಡ್ಡು ಒಣಗೆ ಇಲ್ಲ ಸರಿಯಾಗಿ. ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ಬೋದು ಇವತ್ತಿನ ಪೂಜೆ ಆಗಿಂತ ವರಮಹಾಲಕ್ಷ್ಮಿದು ಪೂಜೆ ಸಿಂಪಲಾಗಿ ಮಾಡಿದ್ದೀನಿ. ಟೈಮ್ ಇವಾಗ 8:46 ಆಗಿದೆ. ಪೂಜೆ ಹೋಗಲೇ 8 ಗಂಟೆಗೆಲ್ಲ ಪೂಜೆ ಆಗಿತ್ತು. ಅದು ದೇವ್ರದ್ದೆಲ್ಲ ಸ್ವಲ್ಪ ಅಷ್ಟೋತ್ತರಗಳೆಲ್ಲ ಓದ್ಬಿಟ್ಟು ಲಕ್ಷ್ಮೀದು, ಹಾಗಾಗಿ ಒಂದು ಸ್ವಲ್ಪ ಟೈಮ್ ಆಯ್ತು ಅಷ್ಟೇ. ಬಿಟ್ಟರೆ ನೀವೇನು ನೋಡ್ತಾ ಇದ್ದೀರಾ? ನನ್ನ ಮಗಳು ಏನೋ ಮಾಡಿದ್ದಾಳೆ ಪಾಪ ನನಗೆ. ಇದು ಲಾಸ್ಟ್ ಟೈಮು ಜಯನಗರಕ್ಕೆ ಹೋದಾಗೆ ತಂದ್ಕೊಂಡಿದ್ದೆ. ಇದನ್ನು 100 ರೂಪೀಸ್ ಇದು ಹೆಂಗೆ ಅಂತಂದರೆ ಬಾಗಿಲಿಗೆ ಹಚ್ಚೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಲೈವಾಗಿ ಕಾಣಿಸ್ತಾ ಇತ್ತು. ಅಂದರೆ ಏನೋ ಒಂಥರ 3D ಅನಿಸುತ್ತಲ್ಲ ಆ ಥರ ಕಾಣಿಸ್ತಾ ಇತ್ತು. ಇನ್ನು ಅದು ಒಳಗಡೆ ಡಿಸೈನ್ ಮಾತ್ರ ಎಷ್ಟು ಚೆನ್ನಾಗಿದೆ ಅಂತಂದರೆ ಲೈವಾಗಿ ಅಂತೇಳಿ ಅನ್ನಿಸ್ತಾ ಇತ್ತು. ಇನ್ನು ಅಡುಗೆಗೆ ಅಂತೇಳ್ಬಿಟ್ಟು ಇನ್ನು ದೇವರಿಗೆ ನೈವೇದ್ಯಕ್ಕೆ ಅಂತೇಳ್ಬಿಟ್ಟು 2 ಅಷ್ಟೇ ಹೋಳಿಗೆ ಮಾಡ್ಕೊಂಡಿದ್ದೆ. ಅದು ಯಾವ ಟೈಮ್ನಲ್ಲಿ ನಾನು ಹಾಲು ಜೋರಾಗಿ ಇಟ್ಟಿದ್ದೀನೋ ಏನೋ ಗೊತ್ತಿಲ್ಲ, ಮರ್ತೇ ಹೋಗ್ಬಿಟ್ಟಿದ್ದೀನಿ. ಬರೋಷ್ಟರಲ್ಲಿ ನನಗೆ ಮತ್ತೆ ಡಬಲ್ ಕೆಲಸ. ಕ್ಷೀರಸಾಗರದಿಂದ ಎದ್ದು ಬಂದ ಮಹಾಲಕ್ಷ್ಮಿ. ಅಯ್ಯೋ, ನನಗೆ ಡಬಲ್ ಕೆಲಸಪ್ಪ. ಬಟ್ ಏನಾಗಲ್ಲ, ಮಾಡೋದಷ್ಟೆ. ಟೀ ಅಂತೇಳಿ ಇಟ್ಟೆ. ಪೂಜೆ ಎಲ್ಲ ಆಯಿತು, ಟೀಗೆ ಇಟ್ಬಿಡೋಣ ಅಂತ ನೋಡಿದ್ರೆ ಅದು ಸಣ್ಣಕ್ಕೆ ಇಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ನೋಡಿದ್ರೆ ಜೋರಾಗಿ ಇಟ್ಬಿಟ್ಟಿದ್ದೀನಿ. ಎಷ್ಟು ಬೇಗನೆ ಕಾದ್ಬಿಟ್ಟಿದೆ.
ಬೆಳಿಗ್ಗೆ ಎದ್ದಾಗಿಂದನೂ ಅಷ್ಟೇ ನಾನ್ ಸ್ಟಾಪ್ ಕೆಲಸನ ಮಾಡ್ತಾನೆ ಇದ್ದೆ. ಇನ್ನು ಹೋಳಿಗೆಗೆಲ್ಲ ಕಲಸಿಟ್ಟಿದ್ದೆ. ಇನ್ನು ದೇವ್ರಿಗೆ ನೈವೇದ್ಯಕ್ಕೆ ಅಂತೇಳಿ 2 ಮಾತ್ರ ಮಾಡ್ಕೊಂಡಿದ್ದೆ. ಇನ್ನು ಪಲ್ಯ ಸಾರು ಎಲ್ಲ ಮಾಡಿಟ್ಟಿದ್ದೆ. ಒಂದು ಸಲ ಎಲ್ಲ ಕುದಿಸಿಟ್ಬಿಡೋಣ ಅಂಥೇಳಿ ಎಲ್ಲವನ್ನೂ ಅಷ್ಟೇ ಕುದಿಸೋಕ್ಕಿಟ್ಬಿಟ್ಟು ಇನ್ನೊಂದು ಕಡೆ ಹಾಲಿಗಿಟ್ಟು ಇನ್ನೊಂದು ಕಡೆ ಟೀ ಅಂತ ಇಟ್ಟೆ. ಇನ್ನು ಪೂಜೆ ಎಲ್ಲ ಆಯ್ತಲ್ಲ, ಸ್ವಲ್ಪ ಟೀ ಕುಡಿದ್ಬಿಡೋಣ ಅಂಥೇಳಿ ಟೀಗಿಟ್ಟು ಹಾಲನ್ನ ಅದು ಹೆಂಗೆ ಮರ್ತಿದ್ದೀನೋ ಏನೋ ಗೊತ್ತಿಲ್ಲ, ಮರ್ತೇ ಹೋಗ್ಬಿಟ್ಟಿದ್ದೀನಿ. ಜೋರಾಗಿ ಇಟ್ಬಿಟ್ಟು ಬರೋಷ್ಟರಲ್ಲಿ ಎಲ್ಲ ಉಕ್ಕಿ ಹೋಗ್ಬಿಟ್ಟಿತ್ತು. ಇನ್ನು ಪೂಜೆ ಎಲ್ಲ ಮುಗಿತಾ ಇದ್ದಂಗೆ ಇನ್ನು 11 ಗಂಟೆ ಸುಮಾರಾಗಿ ಮಮ್ಮಿ ಮತ್ತು ನಮ್ಮ ತಂಗಿಯವರೆಲ್ಲರೂ ಬಂದರು. ಇನ್ನು ಪೂಜೆಗೆ ಅಂತೇಳ್ಬಿಟ್ಟು ಇಲ್ಲಿಗೆ ಕರೆದಿದ್ದೆ. ಅವ್ರು ಯಾರೂ ಮಾಡೋ ಥರ ಇರಲಿಲ್ಲ ಮನೆಯಲ್ಲಿ ಅಂತೇಳ್ಬಿಟ್ಟು ನಮ್ಮ ಮನೆಯಲ್ಲೇ ಕರೆದಿದ್ದೆ. ಹಂಗಾಗ್ಬಿಟ್ಟು ಸ್ವಲ್ಪ ಅಡುಗೆನೂ ಎಲ್ಲ ಜಾಸ್ತಿನೇ ಮಾಡಿದ್ದೆ. ಒಂಥರ ಚೆನ್ನಾಗಿರುತ್ತಲ್ವ ಈ ಥರ ಏನಾದರೂ ಹಬ್ಬ ಹಂಗೆಲ್ಲ ಇದ್ದಾಗೆ ಎಲ್ಲರೂ ಜೊತೆಗೆ ಸೇರಿಕೊಂಡು ಮಾಡೋದು. ನಿಜವಾಗ್ಲೂ ಸಿಂಗಲ್ ಫ್ಯಾಮಿಲಿ ಇರ್ತೀವಿ, ಒಬ್ಬೊಬ್ಬರೇ ಈ ಹಬ್ಬಗಳನ್ನೆಲ್ಲ ಸೆಲೆಬ್ರೇಷನ್ ಮಾಡಿಕೊಂಡು ಇರುತ್ತಲ್ವ, ಆ ಥರ ಚೆನ್ನಾಗೇ ಅನ್ಸೋದಿಲ್ಲ. ಎಲ್ಲ ಒಂಥರ ಜಾಸ್ತಿ ಜನ ಗುಂಪಲ್ಲಿ ಎಲ್ಲ ಸೇರಿಕೊಂಡು ಮಾಡಿದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ, ಒಂಥರ ಹಬ್ಬದ ವಾತಾವರಣ ಅಂತ ಅನಿಸುತ್ತೆ. ಇಲ್ಲಾಂದರೆ ಸಿಂಗಲಾಗಿ ಮಾಡಿದ್ರೆ ಆ ಥರ ಎಲ್ಲ ಏನೂ ಅನಿಸಲ್ಲ. ಇನ್ನು ಮಮ್ಮಿಯವ್ರು ಬರೋಷ್ಟರಲ್ಲಿ ಆಲ್ರೆಡಿ ನಾನು ಪೂಜೆ ಎಲ್ಲ ಮುಗ್ದೋಗ್ಬಿಟ್ಟಿತ್ತು. ಇನ್ನು ರಾವುಗಾಲ ಮುಗಿಲಿ ಅಂತೇಳ್ಬಿಟ್ಟು 12:30 ಮೇಲ್ಗಡೆ 12 ಗಂಟೆ ಮೇಲ್ಗಡೆ ಇನ್ನು ನಮ್ಮ ಡ್ಯಾಡಿನೂ ಪೂಜೆನ ಮಾಡ್ತಾಯಿದ್ದಾರೆ. ಯಾಕೆಂದರೆ ಅವ್ರು ಬಂದಿದ್ದು 11 ಗಂಟೆಗೇನೋ ಬಂದರು. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಕಾದು ಇನ್ನು ಪೂಜೆನ ಮಾಡೋಣ ಅಂತ. ಇಂಥದ್ರಲ್ಲೆಲ್ಲ ನಮ್ಮ ಮನೆಯಲ್ಲಿ ನಮ್ಮ ಮಮ್ಮಿ ಆಗಿರಲಿ ನಮ್ಮ ಡ್ಯಾಡಿ ಆಗಿರಲಿ ಅವರೆಲ್ಲ ಟೈಮ್ ಟು ಟೈಮು ನೋಡ್ತಾರೆ. ನಾನು ಅಷ್ಟೇ ಈ ಥರ ರಾವುಗಾಲ ನೋಡಿಕೊಂಡು ಯಾವಾಗ ಪೂಜೆ ಮಾಡಬೇಕು ಅದನ್ನೆಲ್ಲ ಫಸ್ಟೇ ನೋಡ್ಕೊಂಡು ಇಟ್ಕೊಂಬಿಟ್ಟಿರ್ತೀನಿ. ಅಕಸ್ಮಾತ್ ನನಗೇನಾದರೂ ಗೊತ್ತಾಗಿಲ್ಲ ಅಂತಂದರೆ ನಾನು ನಮ್ಮ ಅಮ್ಮನಿಗೆ ಇಲ್ಲಾಂದರೆ ನಮ್ಮ ಅಪ್ಪನಿಗೆ ಕೇಳಿಕೊಂಡು ತಿಳ್ಕೊಂಡಿರ್ತೀನಿ. ಹಾಗಾಗಿಬಿಟ್ಟು ನಮ್ಮ ಮನೇಲಿ ಸ್ವಲ್ಪ ಅವರಿಂದ ನನಗೆ ಬಂದಿರ್ಬೋದೇನೋ ಗೊತ್ತಿಲ್ಲ, ಜಾಸ್ತಿ ಅದನ್ನು ನಾನು ನೋಡ್ತೀನಿ. ಇನ್ನು ಬೆಳಿಗ್ಗೆ ನೈವೇದ್ಯಕ್ಕೆ ಅಂತ 1-2 ಅಷ್ಟೇ ಹೋಳಿಗೆನ ಮಾಡ್ಕೊಂಡಿದ್ದೆ. ಇನ್ನು ನಮ್ಮ ತಂಗಿ ಬಂದಮೇಲೆ ಇನ್ನು ಇಬ್ಬರು ಸೇರ್ಕೊಂಡ್ಬಿಟ್ಟು ಮತ್ತು ಹೋಳಿಗೆ ಮತ್ತು ವಡೆನ ಮಾಡಿದ್ವಿ. ಇದು 2 ಅಷ್ಟೇ ಬ್ಯಾಲೆನ್ಸಲ್ಲಿ ಇಟ್ಕೊಂಡಿದ್ದೆ. ಇನ್ನು ಬಿಸಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಇನ್ನು ಬಿಸಿ ಹೋಳಿಗೆ ಮಾಡಿದ್ರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಬಿಸಿದೇ ಬೇಕು. ಹಾಗಾಗಿಬಿಟ್ಟು ಇನ್ನು ಬಿಸಿ ಹೋಳಿಗೆ ಆಗ್ತಾ ಇದ್ದಂಗೆನೇ ಎಲ್ಲರೂ ಅಷ್ಟೇ ಹಾಕ್ಕೊಂಡು ತಿಂತಾಯಿದ್ರು. ಇನ್ನು ನಮ್ಮ ಮನೇಲಿ ಕೆಳಗಡೆನೇ ಕುತ್ಕೊಂಡು ತಿನ್ನಬೇಕು ಅನ್ನೋ ಥರ ಅಂತ ಏನಿಲ್ಲ, ಯಾರ್ಯಾರಿಗೆ ಹೆಂಗೆ ಇಷ್ಟ ಬರುತ್ತೆ ಹಂಗಂಗೆ ಹಾಕ್ಕೊಂಡು ತಿಂತಾ ಇರ್ಬೋದು. ಹಾಗಾಗಿ ಇನ್ನು ಅವ್ರಿಗೆಲ್ಲ ಹಾಲ್ನಲ್ಲಿ ಗಂಡು ಮಕ್ಕಳೆಲ್ಲ ಕುತ್ಕೊಂಡು ತಿಂತಾಯಿದ್ರು. ಇನ್ನು ನಾವು ಅಷ್ಟೇ ಇನ್ನು ರೂಮ್ನಲ್ಲಿ ಕುತ್ಕೊಂಡು ತಿಂತಾಯಿದ್ವಿ. ಇನ್ನು ನಮ್ಮ ಮಮ್ಮಿನೂ ಅಷ್ಟೇ ಆಗಲೇ ಊಟ ಮಾಡಿಬಿಟ್ಟಿದ್ರು. ಹೇಳಿದ್ನಲ್ವ ಬಿಸಿ ಇದ್ಬಿಟ್ರೆ ಇನ್ನು ಚೆನ್ನಾಗಿರುತ್ತೆ. ನಾನೇ ಹೇಳ್ತಾಯಿದ್ದೆ ಬಿಸಿ ಹೋಳಿಗೆ ಆಗಿದೆ, ಬಿಸಿ ಇದ್ದಾಗೆ ತುಪ್ಪ ಎಲ್ಲ ಹಾಕ್ಕೊಂಡು ತಿಂದರೆ ಒಂಥರ ಚೆನ್ನಾಗಿರುತ್ತೆ. ಅದ್ರ ಸಲುವಾಗಿ ಇನ್ನು ಚೆನ್ನಾಗಿ ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಂಗೆ ಮಲ್ಕೊಂಡು ಸಾಯಂಕಾಲ ಎದ್ಬಿಟ್ಟು ಇನ್ನು ದೇವರಿಗೆ ಮತ್ತು ದೀಪನ ಅಂಟಿಸಿ ಪೂಜೆನ ಮಾಡ್ತಾಯಿದ್ದೀನಿ. ನೋಡ್ಬೋದು ಸ್ಯಾರಿ ಮಾತ್ರ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಸ್ಯಾರಿನ ಕಾಣಿಸುತ್ತೆ ಅಂತೇಳ್ಬಿಟ್ಟು. ಸೇಮ್ ಇದೇ ಥರದ್ದೇ ಇನ್ನೊಂದು ಸ್ಯಾರಿ ಇದೆ ನನ್ನ ಹತ್ರ. ಆ್ಯಕ್ಚುಲಿ ಈ ಸ್ಯಾರಿನ ನಾನು ಒಬ್ಬರಿಗೆ ಗಿಫ್ಟಾಗಿ ಕೊಡಬೇಕು ಅಂತೇಳ್ಬಿಟ್ಟು 2 ತೊಗೊಂಡಿದ್ದೆ. ಒಂದು ನನಗೆ ಅಂತ, ಇನ್ನೊಂದು ಗಿಫ್ಟಾಗಿ ಕೊಡಬೇಕು ಅಂತ ತೊಗೊಂಡಿದ್ದೆ. ಅದು ಕ್ರೀಮ್ ಕಲರ್ನಲ್ಲಿತ್ತು ಮತ್ತು ಸೇಮ್ ಬಾರ್ಡರ್ ಇತ್ತು. ಅದು ಸೇಮ್ ಅವ್ರ ಹತ್ರನೂ ಅದೇ ಥರನೇ ಸ್ಯಾರಿ ಇರೋದು ನಾನು ನೋಡಿಬಿಟ್ಟು ಇನ್ನೇನು ಮಾಡೋದು ಅಂತೇಳ್ಬಿಟ್ಟು 2 ಜೊತೆಗೆ ತೊಗೊಂಡಿದ್ದೀನಿ. ವಾಪಸ್ ರಿಟರ್ನ್ ಮಾಡೋಕ್ಕಾಗಲ್ಲ ಅಂಥೇಳಿ ಇನ್ನು ಒಂದು ಮಾತ್ರ ಹೊಲಿಸ್ಕೊಂಡೆ, ಇನ್ನೊಂದಂತೂ ಹಂಗೆ ಇಟ್ಕೊಂಡಿದ್ದೀನಿ. ನಮ್ಮ ಮಮ್ಮಿ ಅದನ್ನೇ ಹೇಳ್ತಿದ್ರು, ಸ್ಯಾರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸಾಯಂಕಾಲಕ್ಕೆ ಇನ್ನು ದೀಪ ಎಲ್ಲ ಅಂಟಿಸ್ಬಿಟ್ಟು ಇನ್ನು ಮಂಗಳಾರತಿ ಎಲ್ಲ ಮಾಡಿ ಇನ್ನು ಎಲ್ಲರಿಗೂ ಅರಿಶಿನ ಕುಂಕುಮಕ್ಕೆ ಅಂತ ಮನೆಗೆ ಅಂತ ಕರೆದಿದ್ದೆ.
ಇನ್ನು ಒಬ್ಬೊಬ್ಬರು ಬರ್ತಾ ಇರ್ತಾರೆ. ಹಾಗಾಗ್ಬಿಟ್ಟು ಇನ್ನು ನಾನು ಸಾಯಂಕಾಲ ಬೇಗನೆ ಪೂಜೆ ಮುಗಿಸ್ಕೊಂಬಿಟ್ರೆ ಇನ್ನು ಬಂದವರಿಗೆ ಅರಿಶಿನ ಕುಂಕುಮ ಆಗಿರಲಿ, ಬಳೆಗಳಾಗಿರಲಿ, ಹಣ್ಣು ಕಾಯಿಗಳಾಗಲಿ ಕೊಡೋಕ್ಕೆ ಈಸಿ ಆಗುತ್ತೆ ಅಂತೇಳ್ಬಿಟ್ಟು ಇನ್ನು ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಬೇಗನೆ ಮುಗಿಸ್ಕೊಂಡ್ರೆ ಮತ್ತು ಬೇರೆಯವ್ರ ಮನೆಗೂ ಅರಿಶಿನ ಕುಂಕುಮಕ್ಕೆ ಹೋಗ್ಬೇಕಾಗುತ್ತಲ್ವ. ಹಾಗಾಗಿಬಿಟ್ಟು ಇನ್ನು ಲೇಟ್ ಅಂದರೆ ತುಂಬ ಅದು ಬೇರೆ ಮಳೆ ಬೇರೆ ಬರ್ತಾ ಇರೋದ್ರಿಂದ ಮತ್ತು ಇನ್ನೂ ಲೇಟ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಆದಷ್ಟು ಬೇಗನೆ ಸಾಯಂಕಾಲ ಪೂಜೆನ ಮುಗಿಸ್ಕೊಂಡೆ. ಇನ್ನು ಬೆಳಿಗ್ಗೆನೇ ಮಕ್ಕಳೆಲ್ಲ ಪೂಜೆ ಎಲ್ಲ ಮಾಡಿ ಕೈಯೆಲ್ಲ ಮುಗ್ದಿದ್ರು. ನಮ್ಮ ಲಕ್ಕಿ ಹತ್ರ ಮುಗಿಸೇ ಇರಲಿಲ್ಲ, ಬೆಳಗ್ಗೆಯಿಂದ ಫ್ರೀ ಇರಲಿಲ್ಲ ಅಂತೇಳ್ಬಿಟ್ಟು ಇನ್ನು ಕೈ ಮುಗಿಸೋಣ ಅಂದ್ಕೊಂಡು ಮುಗ್ಸೋಕ್ಕೆ ಆಗಿರಲಿಲ್ಲ. ಇನ್ನು ಫ್ರೆಶಾಗಿ ಬೇರೆ ಸ್ನಾನನೂ ಮಾಡಿತ್ತು ನಮ್ಮ ಲಕ್ಕಿ. ಹಾಗಾಗ್ಬಿಟ್ಟು ಇನ್ನು ಸ್ವಲ್ಪ ಕೈ ಎಲ್ಲ ಮುಗಿಸಿದೆ. ನಮ್ಮ ಲಕ್ಕಿನೂ ಅಷ್ಟೇ, ನಮ್ಮ ಮನೇಲಿ ಒಂದು ಮಗು ಇದ್ದಂಗೆ. ನನಗಿಂತ ಜಾಸ್ತಿ ಅದನ್ನೇ ಪ್ರೀತಿ ಮಾಡ್ತೀವಲ್ಲ. ಗೊತ್ತಿಲ್ಲ ಯಾಕೋ ಸ್ವಲ್ಪ ದಿನದಿಂದ ಹುಷಾರಿಲ್ಲ ಯಾಕೆ. ನಮ್ಮ ಲಕ್ಕಿಗೂ ಅಷ್ಟೇ ಒಂದು ಸ್ವಲ್ಪ ದಿನದಿಂದ ಹುಷಾರೇ ಇಲ್ಲ, ಸಪ್ಪಗಿದ್ದಾಳೆ. ಇಲ್ಲ ಅಂದಿದ್ರೆ ಎಲ್ಲ ಕಡೆನೂ ಓಡಾಡ್ಕೊತಾ ಇರ್ತಾಯಿದ್ಲು, ಒಂದೇ ಕಡೆ ಕುತ್ಕೊಳೋದು, ಒಂದೇ ಕಡೆ ಮಲಗೋದು, ಹಾಗೆ ಮಾಡ್ತಾಯಿದ್ಲು. ಇನ್ನು ನೋಡಿ ನೆಕ್ಸ್ಟ್ ಡೇ ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ಆಯಿತು ಅಂತೇಳಿ ಅಂದ್ಕೊಂಡು ಮಧ್ಯಾಹ್ನ ಊಟಕ್ಕೆಲ್ಲ ನಮ್ಮ ಅಮ್ಮಂಗೆ ಮತ್ತು ನಮ್ಮ ತಂಗಿಗೆ ಇಲ್ಲೇ ಹೇಳಿರೋದ್ರಿಂದ ಇನ್ನು ನಮ್ಮ ತಂಗಿ ಇಲ್ಲೇ ಇದ್ಲು. ಹಾಗಾಗಿಬಿಟ್ಟು ಫಸ್ಟು ಅವಳಿಗೇನೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ತಾಂಬೂಲ ಕೊಡೋಣ ಅಂಥೇಳಿ ಕೊಡ್ತಾಯಿದ್ದೆ. ಮಕ್ಕಳು ಯಾರೂ ವೀಡಿಯೋ ಮಾಡೋ ಥರನೇ ಇಲ್ಲ, ಹಂಗಾಗಿ ಟ್ರೈಪಾಡ್ನಲ್ಲೇ ವೀಡಿಯೋನ ಮಾಡಿದ್ದೀನಿ. ಮಕ್ಕಳೆಲ್ಲ ಹೆಂಗೆ ಅಂತಂದರೆ ಬೇಕಾಗಿರೋ ಟೈಮ್ನಲ್ಲಿ ವೀಡಿಯೋಸನ್ನ ಯಾರೂ ಮಾಡೋದಿಲ್ಲ, ಸುಮ್ಮನೆ ಇದ್ದಾಗೆ ಕುತ್ಕೊಂಡಾಗೆ ಆವಾಗ ವೀಡಿಯೋನ ಮಾಡೋಕ್ಕೆ ಬರ್ತಾರೆ. ತಾಂಬೂಲ ಜೊತೆಗೆ ನಾನು ಇದೊಂದು ಬೌಲ್ ಥರದ್ದು ತುಂಬ ಚೆನ್ನಾಗಿತ್ತು ಇದು ಬೌಲು. ಹಂಗಾಗ್ಬಿಟ್ಟು ಎಲ್ಲರಿಗೂ ಅಷ್ಟೇ ಈ ಥರದ್ದು ಬೌಲ್ನ ತೊಗೊಂಡು ಬಂದಿದ್ದೆ. ಈ ಬೌಲ್ನ ಅಷ್ಟೇ ತಾಂಬೂಲ ಜೊತೆಗೆ ಬ್ಲೌಸ್ ಪೀಸು ಮತ್ತು ಬೌಲು ಮತ್ತು ಒಂದು ಪುಟ್ಟಿ ತಂದಿದ್ದೆ, ಅದು ತುಂಬ ಚೆನ್ನಾಗಿತ್ತು, ಕ್ಯೂಟಾಗಿತ್ತು ಪುಟ್ಟಿ. ಆ ಪುಟ್ಟಿನೂ ನಾನು ಅಷ್ಟೇ ತೊಗೊಂಡು ಬಂದಿದ್ದೆ. ಇನ್ನು ಅರಿಶಿನ ಕುಂಕುಮ ಜೊತೆಗೆ ಆ ಪುಟ್ಟಿ ಮತ್ತು ಈ ಚಿಕ್ಕ ಬೌಲು, ಎಲೆ, ಅಡಿಕೆ ಮತ್ತು ಒಂದು ಕಾಯಿ ಇನ್ನು ಕೊಟ್ಬಿಟ್ಟು ಇನ್ನು ಅರಿಶಿನ ಕುಂಕುಮ ಕೊಟ್ಟು ಅಂದರೂ ಎಷ್ಟು ಸೆಕೆ ಅಂದರೆ ಸೆಕೆ ಆಗ್ತಾಯಿತ್ತಲ್ಲ ಇವತ್ತು. ಯಾಕೆ ತುಂಬ ಸೆಕೆ ಆಗ್ತಿದೆ ಅಂದರೆ ನನಗಂತೂ ಇನ್ನೂ ಸೆಕೆ ಆಗಿ ಫುಲ್ಲು ಅದು ಎಲ್ಲ ಒಂಥರ ಸ್ಪ್ರೆಡ್ ಆಗ್ತಾಯಿದೆ, ಅಷ್ಟು ಸೆಕೆ ಆಗ್ತಾಯಿದೆ. ಹಬ್ಬದ ದಿನ ಹೆಂಗೆ ಅಂತಂದರೆ ಕೆಲಸ ಎಲ್ಲ ಮಾಡಿಬಿಟ್ಟು ಇನ್ನು ಫುಲ್ಲು ಸೆಕೆನೂ ಅನ್ನಿಸ್ತಾಯಿತ್ತು. ಇನ್ನು ಸಾಯಂಕಾಲ ಅನ್ಕೊತಾ ಇದ್ವಿ ಇನ್ನೇನು ಮಳೆ ಬರುತ್ತೆ, ತುಂಬ ಸೆಕೆ ಇದೆ ಅಂತ ಅನ್ಕೊತಿದ್ದಂಗೆ ಎಂಥ ಮಳೆ ಬಂತು ಅಂತಂದರೆ ಫುಲ್ಲು ಜೋರಾಗಿ ಮಳೆ ಬಂತು. ಇನ್ನು ಅರಿಶಿನ ಕುಂಕುಮಕ್ಕೂ ಅಷ್ಟೇ ಒಬ್ಬೊಬ್ರು ನಿಧಾನಕ್ಕೆ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಇವರು ವೀಣಾ ಅಂತೇಳ್ಬಿಟ್ಟು ನಮ್ಮ ಮನೆ ಕೆಲಸ ಮಾಡ್ತಾರೆ, ಅವ್ರಿಗೂ ಅರಿಶಿನ ಕುಂಕುಮಕ್ಕೆ ಅಂತ ಕರೆದಿದ್ದೆ. ಇನ್ನು ಅವ್ರ ಮಗಳಿಗೂ ಕರ್ಕೊಂಡು ಬಂದಿದ್ದರು ಅವರು. ಇನ್ನು ಕೆಳಗಡೆ ಕುತ್ಕೊಳಕ್ಕೆ ಹೋಗಿದ್ರು. ನನಗೆ ಆ ಥರ ಇಷ್ಟ ಆಗೋದಿಲ್ಲ, ಕೆಲಸದವ್ರಿಗೆ ಇಲ್ಲಿ ಕೂರಿಸ್ಬೇಕು, ಇವ್ರಿಗೆ ಇಲ್ಲಿ ಕೂರಿಸ್ಬೇಕು ಅನ್ನೋದು ನನಗೆ ಆ ಥರ ಎಲ್ಲ ಇಷ್ಟ ಆಗೋದಿಲ್ಲ. ಅದರಲ್ಲಿ ಅರಿಶಿನ ಕುಂಕುಮಕ್ಕೆ ಕರೆದಿದ್ದೀನಿ ಅಂತಂದರೆ ಇನ್ನು ನಾನು ಎಲ್ಲರನ್ನೂ ಒಂದೇ ರೀತಿಯಲ್ಲೇ ನೋಡ್ತೀನಿ, ಯಾರೇ ಆಗಿರಲಿ ಯಾರೇ ಬರಲಿ. ಹಾಗಾಗಿಬಿಟ್ಟು ಅವ್ರಿಗೂ ಕೂರಿಸ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಬೌಲೆಲ್ಲ ಕೊಟ್ಟು ಇನ್ನು ಅವ್ರ ಮಗಳಿಗೂ ಅಷ್ಟೇ ನಾನು ಮರ್ತೇ ಹೋಗ್ಬಿಟ್ಟಿದ್ದೆ. ಆಮೇಲೆ ಮತ್ತೆ ಬೌಲ್ನ ತೊಗೊಂಡು ಬಂದುಬಿಟ್ಟು ಅವಳಿಗೂ ಒಂದು ಬೌಲ್ನ ಕೊಟ್ಟೆ. ಏನಾದರೂ ಮಕ್ಕಳಲ್ವಾ ಏನಾದರೂ ಇಟ್ಕೊತಾರೆ, ಇಯರ್ ರಿಂಗ್ಸ್ ಆಗಿರಲಿ, ಇನ್ನು ಚಾಕ್ಲೇಟ್ಸ್ ಅದು ಇದು ಇಟ್ಕೊತಾರೆ ಅಂತೇಳ್ಬಿಟ್ಟು ಫಸ್ಟು ನನಗೆ ಫ್ಲ್ಯಾಶಿ ಆಗಲಿಲ್ಲ. ಆಮೇಲೆ ಅವಳು ಬಂದಿದ್ದಾಳೆ, ಅವಳಿಗೂ ಏನಾದರೂ ಕೊಡಬೇಕು ಅಂತೇಳ್ಬಿಟ್ಟು ಆಮೇಲೆ ಕೊಟ್ಟೆ. ಹೋಳಿಗೆ ಮತ್ತು ಸಾರು ಪಲ್ಯ ಎಲ್ಲ ಮಾಡಿದ್ನಲ್ವ, ಇನ್ನು ಅವಳಿಗೂ ಸ್ವಲ್ಪ ಹಾಕಿ ಕೊಟ್ಟೆ. ಇನ್ನು ಮನೇಲಿ ಮಕ್ಕಳೆಲ್ಲ ಇರ್ತಾರಲ್ವ ತಿನ್ನಲಿ ಅಂತೇಳ್ಬಿಟ್ಟು ಏನೋ ಒಂಥರ ಆ ಥರ ಕೊಟ್ಟರೆ ಒಂಥರ ಖುಷಿನೂ ಆಗುತ್ತೆ. ನಾನು ಮಧ್ಯಾಹ್ನನೇ ಹೇಳಿದ್ದೆ ಬಿಸಿದು ಮಾಡಿರ್ತೀನಿ ಬಂದು ತೊಗೊಂಡೋಗು ಅಂತೇಳ್ಬಿಟ್ಟು. ಇನ್ನು ಅವ್ರೂ ಅಲ್ಲಿ ಇಲ್ಲಿ ಅಂತೇಳಿ ಓಡಾಡ್ಕೊತ ಇನ್ನು ಬರೋಕ್ಕಾಗಿಲ್ಲ ಅಂತಂದರು. ಹಂಗಾಗ್ಬಿಟ್ಟು ಇನ್ನು ನಾನೇ ಬಾಕ್ಸಿಗೆಲ್ಲ ಹಾಕಿ ಕೊಟ್ಟೆ. ಇನ್ನು ಮನೆಗಾದರೂ ತೊಗೊಂಡೋದ್ರೆ ಮಕ್ಕಳು ಮತ್ತು ಎಲ್ಲರೂ ತಿಂತಾರೆ ಅಂತೇಳ್ಬಿಟ್ಟು ಅವ್ರು ಹೋಗ್ತಾ ಇದ್ದಂಗೆ ఇన్న ನಮ್ಮ తమ్మ ಅವ್ರು ಬಂದರು. పాపప్స్ అన్లాక్ చేసి ట్రై చేయండి. బాగా వచ్చా లాస్ట్ కి ఏమంటే వాళ్ళు ఎగ్జామ్ ది పేజ్ పంపిస్తారు, అది డౌన్లోడ్ ಫೋಟೋದಲ್ಲಿ ಎಷ್ಟು ಮಾಡಿದೆ ನೋಡಿದೆ.
ನನಗೆ ಆಶ್ಚರ್ಯ ಆಗುತ್ತೆ ಪೀಪಲ್ ಅದ್ರೆ ಫಸ್ಟಿಗೆ ಗೊತ್ತಿದ್ರೆ ನೆರಿಗೆ ಎಲ್ಲ ನೀಟಾಗಿ ಐರನ್ ಮಾಡ್ಕೊಬೋದಿತ್ತು. ಕರೆಂಟ್ ಬೇರೆ ಹೋಗ್ತಾ ಇತ್ತು, ಹಂಗಾಗಿ ಹೋಗಿ ಇದ್ದಿದ್ರೆ ಮಾತ್ರ ನೀಟಾಗಿ ಕುತ್ಕೊಂತೀನಿ. ಎಕ್ಸ್ಟ್ರಾ ಬಟ್ಟೆ ಇಡಿಸ್ಬಿಡ್ತೀನಿ ತಾಳು ಇದಕ್ಕೆ. ನೆರಿಗೆ ಸ್ವಲ್ಪ ಜಾಸ್ತಿ ಒಂದು ಅರ್ಧ ಪ್ಲೇಟ್ ಅಷ್ಟೇ ಮೆಲ್ಲಕ್ಕ ಇದನ್ನ ನಿರ್ಬಂದು ಫೋಟೋ ಇನ್ನು ನಮ್ಮ ಡಿಂಪಿ ಏನಾದರೂ ಬಂದುಬಿಟ್ರೆ ಮನೇಲಿ ನಮ್ಮ ಲಕ್ಕಿಗೆ ಹೊಟ್ಟೆ ಉರಿ ಸ್ಟಾರ್ಟ್ ಆಗಿಬಿಡುತ್ತೆ. ಎಲ್ಲರೂ ಅವಳನ್ನ ಎತ್ಕೊಳೋದು, ಮಾತಾಡ್ಸೋದು, ಮುದ್ದಾಡೋದು ಆ ಥರ ಎಲ್ಲ ಮಾಡಿದ ತಕ್ಷಣವೇ ಅದು ಬೊಗಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬೇರೆ ಎಲ್ಲರೂ ಬಂದು ಹೋದ್ರೂ ಯಾರಿಗೂ ಏನೂ ಸೈಲೆಂಟಾಗಿರುತ್ತೆ, ಬೊಗಳೆಲ್ಲ ಏನಿಲ್ಲ. ಬಟ್ ನಮ್ಮ ಡಿಂಪಿ ಬಂದರೆ ಮಾತ್ರ ನಮ್ಮ ಲಕ್ಕಿ ಯಾವಾಗಲೂ ಅಷ್ಟೇ ನಾ ಬೊಗಳ್ತಾನೆ ಇರ್ತಾಳೆ. ಅದ್ರ ಸಲುವಾಗಿ ಬ್ಯಾಸ್ಕೆಟ್ನಲ್ಲಿ ಹಾಕಿಟ್ಟಿದ್ವಿ ನಮ್ಮ ಲಕ್ಕಿಗೆ. ಹೀಟ್ ಆಗಿಬಿಟ್ಟಿದೆ ನನ್ನ ಮೊಬೈಲ್. ಹೆಂಗೆ ಮಳೆ ಬರ್ತೈತೆ ಆದರೆ ಶೆಕೆ. ಡಾಗಿ ಬವ ಏನಾದರೂ ಫಂಕ್ಷನ್ ಆಗಿರಲಿ, ಏನಾದರೂ ಪೂಜೆಗಳಾಗಿರಲಿ, ಎಲ್ಲರೂ ಸೇರ್ಕೊಂಡಾಗಿರಲಿ, ಒಂದು ಯಾವಾಗಲೂ ಅಷ್ಟೇ ನಾವೇನು ಮಾಡ್ತೀವಿ ಅಂದರೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಬಂದಿರ್ತೀವಿ. ಲಾಸ್ಟ್ಗೆ ಫೋಟೋ ತಗೊಳೋದಾಗಿರಲಿ, ಏನಾದರೂ ವೀಡಿಯೋ ಮಾಡ್ಕೊಳೋದಾಗಿರಲಿ, ಅದು ನಮ್ಗೆ ಮಿಸ್ ಆಗಿಬಿಡುತ್ತೆ. ಹಂಗಾಗ್ಬಿಟ್ಟು ಹೇಳ್ಬಿಟ್ಟು ನಿಲ್ಲಿಸ್ಕೊಂಡು ಈಗ ಒಂದು ವೀಡಿಯೋನ ಕ್ಲಿಪ್ಪಿಂಗ್ನ ತಗೋ ವೆಂಕಟೇಶ್ ಲಕ್ಕಿ ಲಕ್ಕಿ ಡಿಂಪಿ ಡಿಂಪಿ ಮಕ್ಕಳೆಲ್ಲ ರೀಲ್ಸ್ ಮಾಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ರು. ಅವ್ರು ಒಂದು ವೀಡಿಯೋನು ಯಾರು ಬಂದಿದ್ದಾರೋ ಅವ್ರ ವೀಡಿಯೋನೇ ತಗೊಂಡೇ ಇಲ್ಲ. ಇನ್ನು ಇವರೆಲ್ಲ ನಮ್ಮ ಮನೆ ಪಕ್ಕ ಇರೋರು, ಅವ್ರು ಬಂದಿದ್ರು ವೀಡಿಯೋನೇ ಮಾಡಿಲ್ಲ. ಅದಕ್ಕೆ ಅವ್ರ ಮನೆಗೆ ಹೋದಾಗೆ ನಾನೇ ಒಂದು ವೀಡಿಯೋನ ಮಾಡಿಕೊಂಡೆ. ಇವ್ರು ನನಗೆ ತುಂಬ ಕ್ಲೋಸು. ನಾನು ಲಾಸ್ಟ್ ವರಮಹಾಲಕ್ಷ್ಮಿ ವೀಡಿಯೋದಲ್ಲಿನೂ ನಾನು ಇವ್ರ ಬಗ್ಗೆ ಹೇಳಿದ್ದೆ. ನಮ್ಮ ಮನೆಯಿಂದ 3ನೇ ಫ್ಲ್ಯಾಟ್ನಲ್ಲಿದ್ದಾರೆ ಅವರು. ಹಂಗಾಗ್ಬಿಟ್ಟು ಅವರು ಬಂದಿದ್ರು, ಎಲ್ಲರೂ ಬಂದಿದ್ರು, ಎಷ್ಟೊಂದು ಜನ ಬಂದಿದ್ರು. ಮಕ್ಕಳು ಅಂತೂ ಯಾರ್ದು ವೀಡಿಯೋ ಕ್ಲಿಪ್ಪಿಂಗೇ ತಗೊಂಡಿಲ್ಲ. ಅದನ್ನೇ ಹೇಳ್ತಾ ಇದ್ದೆ ನಾನು, ನೀವು ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀರಾ. ಒಬ್ರದ್ದಾದರೂ ನಾನಾಗಿದ್ದರೆ ಬ್ಯುಸಿ ಆಗಿಬಿಟ್ಟಿದ್ದೆ, ಎಲ್ಲ ಬಂದವ್ರಿಗೆ ಎಲ್ಲ ಅದು ಅರಿಶಿನ ಕುಂಕುಮ ಕೊಡೋದು ಆಗಿರಲಿ, ಅದು ಆಗಿರಲಿ ಅಂತ. ಮಕ್ಕಳು ಅವರು ಆರಾಮಾಗಿ ಇನ್ನು ರೀಲ್ಸ್ ಎಲ್ಲ ಇದು ಮಾಡಿಕೊಂಡು, ಇನ್ನು ನಂದು ಯಾವ ವೀಡಿಯೋನೇ ಕೆಲವು ಮಾಡೇ ಇರಲಿಲ್ಲ. ಹೇಳಬೇಕು ಅಂತಂದರೆ ಲಾಸ್ಟಿಗೆ ಇವಳಿಗೆ ಕೊಟ್ಟಿದ್ದು ಮಾಡಿರಲಿಲ್ಲ, ಅಂದರೆ ನಮ್ಮ ತಮ್ಮನ ಹೆಂಡತಿ ಕೊಟ್ಟಿದ್ದು ಮಾಡಿರಲಿಲ್ಲ. ಅದಾದರೂ ಮಾಡಿರಿ ಅಂತ ಹೇಳ್ಬಿಟ್ಟು ಮಾಡಿಸ್ಕೊತಾ ಇದ್ದೆ. ನಿಜವಾಗ್ಲೂ ಅದು ಮಾತ್ರ ಬೇಜಾರಾಯಿತು. ಯಾರು ಬಂದಿರೋದು ವೀಡಿಯೋನೇ ಮಾಡ್ಕೊಂಡಿಲ್ಲ ಮಕ್ಕಳು. ನಾನು ಮಾಡ್ಕೊಂಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ನೋಡಿದ್ರೆ ಮಾಡೇ ಇರಲಿಲ್ಲ. ಇನ್ನು ನಮ್ಮ ಡಿಪ್ಪಿಗೂ ಅಷ್ಟೇ ಬಳೆಗಳ್ನ ತಂದಿದ್ದೆ, ಒಂದು ಸ್ವಲ್ಪ ದೊಡ್ಡ ಸೈಜೇ ತಂದಿದ್ದೆ. ಇನ್ನು ಮುಂದೇನೂ ಇಟ್ಟು ಹಾಕ್ಬೋದು ಅಂತೇಳ್ಬಿಟ್ಟು. ಕರೆಕ್ಟು ಸೈಜು ಅಂತಂದರೆ ಇವಾಗ ಕರೆಕ್ಟ್ ಆಗುತ್ತೆ. ಸ್ವಲ್ಪ ಇಟ್ಟು ಹಾಕಲಿ, ಇನ್ನು ಚಿಕ್ಕವಳಲ್ವಾ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ದೊಡ್ಡ ಸೈಜ್ ತಂದಿದ್ದೆ. ಅಂದರೆ ನನಗೆ ಗೊತ್ತಿರಲಿಲ್ಲ ಅವಳ ಸೈಜ್ ಇಷ್ಟಿಗೆ ಬರುತ್ತೆ ಅಂತ. ಆದರೂ ಹೆಂಗಾದ್ರೂ ಆಗಲಿ ಅಂತ ಅಂದಾಜು ಮೇಲೆ ಒಂದು ಸ್ವಲ್ಪ ದೊಡ್ಡ ಸೈಜೇ ತಂದಿದೆ. ಇನ್ನು ಅವಳಿಗೂ ಅಷ್ಟೇ ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು, ಇನ್ನು ಹೂವೆಲ್ಲ ಮುಡಿಸ್ಬಿಟ್ಟು, ಇನ್ನು ಬಳೆ ಹಾಕ್ತಾಯಿದ್ರೆ ಅವಳು ಒಂಥರ ಆಶ್ಚರ್ಯದಿಂದ ಎಲ್ಲವೂ ನೋಡ್ತಾ ಇದ್ದಾಳೆ. ಎಲ್ಲ ಕಿತ್ಕೊಳಕ್ಕೆ ಅಂತೇಳಿ ಹೋಗ್ತಾ ಇದ್ದಾಳೆ, ನೋಡ್ಬೋದು. ಕೊಡ್ತೀನಿ, ನಾನು ಕೊಡ್ತೀನಿ, ನಾನೇ ಕೊಡ್ತೀನಿ, ನಾನು ಕೊಡ್ತೀನಿ ನಿನಗಂತಾನೆ ತರ್ತಾರೆ ಪೆಟ್ಟೆ ಆಟಾಡ್ಬಾರ್ದು ಅದರಲ್ಲಿ. ಬಹಳ ಚಿಕ್ಕದ್ ಬರ್ತೈತಿ. ಟಮಾಟರ್ ಬರೀ ಮಸ್ತ್ ಲಕ್ಕಿ ನಿಂಗೆ ಯಾವ್ದು ಗೋವಿಂದ ಹರಿ ಗೋವಿಂದ ಪುಂಟಿನಿ 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 ಪುಂಟಿನಿ
ಏನದು ಸ್ಟೇಜ್ ಆಫ್ ಸೀಸನ್ ಟೆಂಪಲ್ ಓಕೆ ಫ್ರೆಂಡ್ಸ್, ಇದಾಗಿರುತ್ತೆ ಈ ವರ್ಷದ್ದು ನಮ್ಮ ಮನೆ ವರಮಹಾಲಕ್ಷ್ಮಿ ಪೂಜೆದು ಲಾಗ್ ಆಗಿರುತ್ತೆ. ಈ ಲಾಗ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಅಷ್ಟೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ಅಂತ ಹೇಳ್ತೀನಿ.